ಹಲೋ, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕಿಂಗಲ್ಲೇ ಹೋಗ್ತಾ ಒಂದು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮುರುಘಮಲ ಬೆಟ್ಟ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಂದಿ ಹಿಲ್ಸು ಟು ಆ ಥರ ಕಾಣಿಸುತ್ತೆ ನೋಡಿ. ಇವತ್ತೆಲ್ಲ ಫುಲ್ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಹೋಗೋ ದಾರಿಯಲ್ಲಿ ಬರುತ್ತೆ ದರ್ಗಾ ಅಂತ, ತುಂಬ ಫೇಮಸ್ ದರ್ಗಾ ಇದು. ಗೋಪಲ್ಲಿ ಹತ್ರ ಬರೋದು. ತುಂಬ ಅಂದರೆ ತುಂಬ ಜನ ಬರ್ತಿರ್ತಾರೆ ಇಲ್ಲಿ. ನಾವೀಗ ಮುರುಘಮಲ ಬೆಟ್ಟ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಫುಲ್ ರೋಡೆಲ್ಲ ತೋರಿಸ್ತೀನಿ ನೋಡಿ. ಟ್ರೆಕ್ಕಿಂಗ್ ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀರು ಕ್ಯಾನ್ ಕ್ಯಾರಿ ಮಾಡಿ, ಒಂದು ಸ್ಟಿಕ್ ಕ್ಯಾರಿ ಮಾಡಿ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೇಫ್ಟಿ ಶೂಸು ಅಂತ ಹಾಕ್ಕೊಂಡು ಬನ್ನಿ. ಎಂಥವಂದರೆ ಅಂತ ಹಾಕ್ಕೊಂಬಂದು ಬಿದ್ದೋಗೋ ಥರ ಎಲ್ಲ ಕಷ್ಟ ಬಿಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಹೋಗೋ ದಾರಿ ಅಂತೂ ತುಂಬ ಅಂದರೆ ಕಲ್ಲುಗಳೇ ಇದ್ದಾವೆ, ರೋಡ್ ಏನಿಲ್ಲ, ಮೆಟ್ಲು ಏನು ಮಾಡಿಲ್ಲ. ತುಂಬ ಅಂದರೆ ತುಂಬ ಈಸಿಯಾಗಿ ಹತ್ಬೋದು. ಸ್ಟಾರ್ಟಿಂಗ್ ಏನು ಹೋಗ್ತಾ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ಚಿಂತಾಮಣಿಯಿಂದ 10 ಕಿಲೋಮೀಟ್ರ್ ಆಗುತ್ತೆ ಮುರುಘಮಲೆಯಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು. ಬೆಟ್ಟ ಹತ್ಬೇಕಂದ್ರೆ ಊರಲ್ಲಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ಟ್ರೆಕ್ಕಿಂಗ್ ಪ್ಲೇಸೇ ಇದೆಲ್ಲ. ಆರಾಮಾಗಿ ಬೆಳಗ್ಗೆನೇ ಬಂದು ಟ್ರೆಕ್ಕಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಸಿಂಗಲಾಗಿ ಯಾರೂ ಬರೋಕ್ಕೆ ಹೋಗ್ಬೇಡಿ, ಆದಷ್ಟು ಜೊತೆಲೂ ಬನ್ನಿ. ಸ್ವಲ್ಪ ಸುತ್ತಮುತ್ತಲು ಗಿಡ ಜಾಸ್ತಿ ಇದ್ದಾವೆ. ರೋಡ್ ಏನೂ ಮಾಡಿಲ್ಲ. ಬಟ್ ಈ ಬೆಟ್ಟ ಹತ್ಬೇಕಂದ್ರೆ ಫುಲ್ ಹಂಪೇ ಇರಲ್ಲ, ಡೌನು ಇರುತ್ತೆ ನೋಡಿ. ಡೌನು ಹಂಪು ಇರುತ್ತೆ. ಟ್ರೆಕ್ಕಿಂಗ್ ಅಂತೂ ಸಖತ್ತಾಗಿರುತ್ತೆ ನೋಡಿ. ಹಿಂಗಿರುತ್ತೆ ರೋಡೆಲ್ಲ. ನಿಮ್ಗೆ ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ರೀ. ಇನ್ನೂ ಹೋಗ್ತಿದ್ದೀನಿ ಮೇಳೆಗೆ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತವೆ. ಮೆಟ್ಲು ಮಾಡವ್ರೆ. ಓಕೆ, ಚೆನ್ನಾಗಿದೆ ಮೆಟ್ಲು ಹತ್ತಕ್ಕೆ. ಸ್ವಲ್ಪ ಶಬರಿಮಲೆ ಮೆಟ್ಲು ಹತ್ತಂಗೆ ಇರುತ್ತೆ ಇವೆಲ್ಲ. ಇಲ್ಲಿಂದ ಸಿಟಿ ತೋರಿಸ್ತೀನಿ ನೋಡಿ. ಅಲ್ಲಿ ಮೋಡ ಕಾಣಿಸ್ತಾ ನೋಡಿ. ಬೆಟ್ಟ ಸುತ್ತ ಹೆಂಗೆ ಮೋಡ ಸುತ್ಕೊಂಡಾಯ್ತು ನೋಡಿ. ಇನ್ನು ಮೇಲೆ ಹೋಗ್ತೀನಿ, ತೋರಿಸ್ತೀನಿ. ಫುಲ್ ಮೋಡ, ಫುಲ್ ಮೆಟ್ಲು ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಹತ್ತಕ್ಕಂತೂ ಆಗ್ತಿಲ್ಲ. ಬರೋರೆಲ್ಲ ಒಂದೆರಡು ವಾಟರ್ ಬಾಟ್ಲ್ ಇಟ್ಕೊಂಡು ಸ್ನ್ಯಾಕ್ಸ್ ಏನೋ ತಗೊಂಡು ಬನ್ನಿ. ಬೆಳಗ್ಗೆನೇ ಬರೋರೆಲ್ಲ ಇಲ್ಲೆಲ್ಲ ಬಂಡೆ ಮೇಲೇ ಮೆಟ್ಲು ಮಾಡಾಕವ್ರೆ. ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಹತ್ತಾಗ ಹುಷಾರಾಗಿ ಹತ್ಕೋಬೇಕು. ಜಸ್ಟ್ ಮಿಸ್ ಆದರೆ ಕೆಳಗಡೆ ಅಲ್ಲಿರ್ತೀವಿ. ಇಲ್ಲಿ ನೋಡಿ ಸಖತ್ತಾಗಿ ಮೆಟ್ಲು ಮಾಡೋರಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಹೊಸ್ದಾಗಿ ಮಾಡಿರೋದು ಅನಿಸುತ್ತೆ. ಬಟ್ ಆರಾಮಾಗಿ ಹತ್ಕೋಬೋದು, ಹುಷಾರಾಗಿ ಹತ್ಬೇಕು. ಎಷ್ಟಿದೆ ನೋಡಿ. ಅಲ್ಲಿ ನೋಡಿ ಫುಲ್ ಮೋಡ ಇತ್ತೆ ನೋಡಿ. ಮಿನಿ ನಂದಿ ಹಿಲ್ಸ್ ಇದು. ನಾರ್ಮಲ್ ಟೈಮಲ್ಲಿ ಬಂದಿದ್ದೀನಿ ನಾನು. ಒಳ್ಳೆ ಸೀಸನಲ್ಲಿ ಬರಬೇಕು. ಮಂಜು ಬೀಳೋ ಟೈಮಲ್ಲಿ ಸಖತ್ತಾಗಿ ಕಾಣುತ್ತೆ ಮುರುಘಮಲ ಸನ್ಸೆಟ್ಟು. ಈಗ ಬರ್ತಾವ್ರಿನ ಸಣ್ಣವರು. ಹೇಗೈತೆ ಮೆಟ್ಲು ನೋಡಿ. ತುಂಬ ಹುಲ್ ಬಂದೈತೆ. ಇನ್ನೂ ಸ್ವಲ್ಪ ಮೇಳೆಗೆ ಹೋಗ್ಬಿಟ್ಟೆಲ್ಲ ಕ್ಲೀನಾಗಿ ತೋರಿಸ್ತೀನಿ. ಬೆಳಗ್ಗೆ 5:15 ಎದ್ದು ಇದು ನೋಡೋಕೆ ನಡ್ಕೊಂಬಂದಿದ್ದೀನಿ. ಮಂಜು ಮೋಡ ಎಷ್ಟು ಚೆನ್ನಾಗೈತೆ ನೋಡಿ. ಇನ್ನೂ ಅರ್ಧ ಹತ್ಬೇಕು ಬೆಟ್ಟ. ಬಟ್ ತುಂಬ ಅಂದರೆ ತುಂಬ ಕಷ್ಟ ಹತ್ತಕ್ಕಾಗ್ತಿಲ್ಲ. ಬಟ್ ಯಾರಾದರೂ ಬರೋವರು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಕರ್ಕೊಂಡಂತೂ ಬರೋಕ್ಕೆ ಹೋಗ್ಬೇಡಿ. ತುಂಬ ಅಂದರೆ ತುಂಬ ಕಷ್ಟ ಅದಾಗುತ್ತೆ ಹತ್ತಕ್ಕೆ ನೋಡಿ. ಎಷ್ಟು ಚೆನ್ನಾಗಿ ಮೋಡ ಕಾಣಿಸುತ್ತೋ. ಇನ್ನು ಮೇಲೆಗೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇನ್ನೂ ಜಾಸ್ತಿ ಹತ್ಬೇಕಿನ್ನ. ದಯವಿಟ್ಟು ಯಾರು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಬರೋರು ಬೆಳಗ್ಗೆನೇ ಬನ್ನಿ. ಈ ಸೀಸನ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಮೋಡ ನೋಡೋಕ್ಕೆ. ಮಿನಿ ನಂದಿ ಹಿಲ್ಸ್ ನೋಡ್ಬೋದು ಆರಾಮಾಗಿ ನೀವು. ನೋಡಿರಿ ಚೆನ್ನಾಗಿ ಮಾಡೋರು ನೋಡಿ. ಮೋಡ ಇವಾಗ ಕಾಣಿಸುತ್ತೆ ನೋಡಿ. ಒಳ್ಳೆ ಮೋಡ ಬರೋ ಟೈಮಲ್ಲಿ ಬನ್ನಿ, ಚೆನ್ನಾಗಿ ಕಾಣಿಸುತ್ತೆ ಎಲ್ಲ. ತುಂಬ ಮಳೆ ಟೈಮಲ್ಲಿ ಬರಬೇಕೆಲ್ಲ. ಯಾವಾಗಲೂ ಈ ಕಡೆ ಬಂದರೆ ಒಳ್ಳೆ ಮೋಡ ಇರಬೇಕು. ಅಂಥ ಟೈಮಲ್ಲಿ ಬಂದರೆ ಚೆನ್ನಾಗಿ ನೋಡ್ಬೋದು. ದೇವಸ್ಥಾನ ಇದೆ. ಇವಾಗ ದೇವಸ್ಥಾನ ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮೆಟ್ಲು. ಮೇಳೆ ಕತ್ತಾಗಂತೂ ಸಖತ್ತಾಗಿದ್ದಾವೆ. ಹಳೇ ಕಾಲದಲ್ಲಿ ಮಾಡಿರೋವೆಲ್ಲ.
ಈ ಕಾಲದಂತೂ ಯಾವೂ ಅಲ್ಲ. ನೀನು ದೇವಸ್ಥಾನ ಹತ್ರಕ್ಕೆ ಬಂದರೆ ಇಲ್ಲಂತೂ ಹತ್ತಕ್ಕಂತೂ ಆಗಲ್ಲ. ದಯವಿಟ್ಟು ಮಕ್ಕಳನ್ನಂತ ಯಾರು ಕರ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಅದೊಂದು ನಿಮ್ಮ ಕಡೆಯಿಂದ ಕೇಳ್ತೀನಿ ಅಷ್ಟೇ. ಹಳೆ ಕಾಲದಲ್ಲಿ ಬ್ರಿಟಿಷರೆಲ್ಲ ಇಲ್ಲಿ ಯುದ್ಧ ಮಾಡ್ತಿದ್ರು ಅದು ಗೊತ್ತಿಲ್ಲ. ಬಟ್ ಎಲ್ಲ ಹಳೆ ಕಾಲದಲ್ಲಿ ಬ್ರಿಟಿಷರು ಒಂಥರ ಬೆಟ್ಟ ಫುಲ್ ಇದು ಸೆಕ್ಯೂರಿಟಿಗೆಲ್ಲ ಕಡ್ದಂಗೆಲ್ಲ ಸುತ್ತಮುತ್ತಲೆಲ್ಲ ಕೆಟ್ಟವ್ರೆ. ಬೆಟ್ಟ ಸುತ್ತ ಹಿಂಗೆ ಐತೆ, ಬಟ್ ಎಲ್ಲ ಕ್ಲೀನಾಗಿ ಬಿದ್ದೋಗಿದೆ. ಅಲ್ಲಿ ಸ್ವಲ್ಪ ಮಾತ್ರ ಕಾಣಿಸ್ತಿದೆ. ನಾನು ಹತ್ತಿರೋ ಪ್ಲೇಸಲ್ಲೆಲ್ಲ ಹಂಗೆ ಇದ್ದಿದ್ದು. ಓ ಶೆಟ್, ಹೋಗೋಕ್ಕಾಗಲ್ಲ ಇಲ್ಲಿ. ಸರಿ, ರೋಡ್ ಚೇಂಜ್ ಮಾಡೋಣ. ಬಂಡೆ ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲಿ. ಬಂದು ಒಂದು ಸ್ಲೀಪ್ ಹಾಕಬೇಕು. ಇವಾಗ ನೋಡಿ ಮೋಡ ಎಷ್ಟು ಚೆನ್ನಾಗಿ ಹೋಗ್ತಾಯಿತ್ತು ನೋಡಿ. ಫಾಗು ಸಖತ್ತಾಗಂತೂ ಬರ್ತಿದೆ ಈಗ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಜಸ್ಟ್ ಈಗ ಸ್ಟಾರ್ಟ್ ಆಗೈತೆ ನೋಡಿ. ಫಾಗಂತೂ ಸಖತ್ತಾಗಿ ಹೋಗ್ತಿದೆ. ಚೆನ್ನಾಗಿದೆ ನೋಡಿ ಕಾಲುವೆ. ನೀರು ಬರೋಕ್ಕೆ, ಇಲ್ಲಾಂದ್ರೆ ಮೇಲ್ಗಡೆಯಿಂದ ನೀರೇನಾದರೂ ಇದ್ದಾವೇನೋ ಅಲ್ಲಿಂದ ಬರೋದು. ಎಷ್ಟು ಚೆನ್ನಾಗಿ ಇದೆ ನೋಡಿ ಕಾಲುವೆ. ಬಂದು ಎಷ್ಟು ಚೆನ್ನಾಗಿ ಆಗ್ಬಿಟ್ಟೈತೆ. ಬಟ್ ತುಂಬ ಚೆನ್ನಾಗೈತೆ. ಬರೋರು ಆರಾಮಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ಬಂದರೆ ಕೆಳಗಡೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ 7:30 ಆ ಟೈಮ್ ಮೇಲ್ಗಡೆ ಬರ್ತೀರಾ ಹತ್ತೋರು ಆರಾಮಾಗೆ. ಸಖತ್ತಾಗಿ ಫಾಗ್ ಅಂತೂ ನೋಡ್ಬೋದು. ಬರ್ತಾ ಇನ್ನಾಗ ನೋಡೋಕ್ಕೆ ಆಗ್ತಿಲ್ಲ, ಫುಲ್ ಕ್ಲೋಸ್ ಆಗ್ತಿದೆ ನೋಡಿ. ನಾನು ಫೋನೇ ಬ್ಲರ್ ಆಗ್ತೈತೆ. ದೇವಸ್ಥಾನ ಇದೆ ಇಲ್ಲಿ. ಮೇ ಬಿ ಶನಿವಾರ ಮಾತ್ರ ತೆಗಿತಾರೆ ಅನಿಸುತ್ತೆ, ಇಲ್ಲ ಪೂಜೆ ಟೈಮಲ್ಲಿ ಮಾತ್ರ ತೆಗಿತಾರೆ. ಬಟ್ ಈಗಾದರೆ ತೆಗ್ದಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡೋರು ಅಂದರೆ ಎಷ್ಟು ಚೆನ್ನಾಗಿ ಮಾಡೋರೆ. ದೇವಸ್ಥಾನ ತುಂಬ ಚೆನ್ನಾಗೈತೆ. ನಿಮ್ಮ ಲೈಫಲ್ಲಿ ನೋಡೋಲ್ಲ ಇಂಥದ್ದು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಂದ ಫಾಗ್ ಫುಲ್ ತೋರಿಸ್ತೀನಿ ನೋಡಿ. ದೇವ್ರಿಗೆ ನಮಸ್ಕಾರ ಹಾಕೊಳ್ಳೋಣ. ಬೀಗ ಅಂತ ತೆಗೆದಿಲ್ಲ ದೇವಸ್ಥಾನಕ್ಕೆ. ನಮಸ್ಕಾರ ಹಾಕ್ಕೊಂಡು ಹೋಗೋಣ. ದೂರದಲ್ಲಿರೋ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡಿ. ಈಗ ತುಂಬ ಚೆನ್ನಾಗಿದ್ದಾವೆ. ಭೂಮಿನೇ ಕಾಣಿಸ್ತಿಲ್ಲ, ಆ ಥರ ಆಗಿಬಿಟ್ಟೈತೆ ಈಗ. ಫುಲ್ ಮೋಡ ಮಂಜು ಅಷ್ಟೇ. ಬರ್ತಾ ಫುಲ್ ಫಾಗ್ ಜಾಸ್ತಿ ಆಗ್ತಿದೆ. ಆ್ಯಕ್ಚುಲಿ ನಿಮ್ಮ ಚಿಂತಾಮಣಿ ತೋರ್ಸೋಣ ಅಂತ ಬಂದೆ. ಅಲ್ಲಿ ಲೈಟಾಗಿ ಬೆಟ್ಟ ಕಾಣಿಸ್ತಾ ಇತ್ತು ನೋಡಿ, ಅದು ಚಿಂತಾಮಣಿ ಬೆಟ್ಟ. ನೀವು ನಂದಿ ಹಿಲ್ಸ್ಗೆ ಯಾಕೆ ಹೋಗ್ತೀರಾ, ಅಷ್ಟು ದೂರ ಯಾಕೆ ಹೋಗ್ತೀರಾ ನೋಡಿ. ಇಲ್ಲಿ ನೋಡಿ, ಅಲ್ಲಿ 3 ಬೆಟ್ಟ ಕಾಣಿಸ್ತಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ. ತುಂಬ ಚೆನ್ನಾಗಿದೆ. ನೀವು ಮುರುಗಮಲ ಬೆಟ್ಟ ಬಂದು ಆರಾಮಾಗಿ ನೋಡ್ಬೋದು, ನಂದಿ ಹಿಲ್ಸ್ ನೋಡ್ಕೋಬೋದು ಫ್ರೆಂಡ್ಸ್. ಫಾಗ್ ಜಾಸ್ತಿ ತುಂಬ ಜಾಸ್ತಿ ಆಯಿತು. ತೋರ್ಸೋಕ್ಕಂತೂ ಆಗ್ತಿಲ್ಲ. ಫುಲ್ಲು ಏನೂ ಕಾಣಿಸ್ತಿಲ್ಲ. ಇವಾಗ ದೇವಸ್ಥಾನನೇ ಕಾಣಿಸ್ತಿಲ್ಲ, ಪಕ್ಕದಲ್ಲಿರೋ ದೇವಸ್ಥಾನ. ಅಷ್ಟು ಚೆನ್ನಾಗಿ ಬರ್ತಿದೆ ಫಾಗು. ತುಂಬ ಬರೋ ಅವರು ಆರಾಮಾಗಿ ಮುರುಗಮಲ ಬೆಟ್ಟಕ್ಕೆ ಬರ್ಬೋದು. ಈ ಸೀಸನ್ ಸ್ಟಾರ್ಟ್ ಆಯ್ತು, ಇಲ್ಲಿಂದ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಂದಿ ಹಿಲ್ಸ್ ತನಕ ಅದಕ್ಕಿಂತ ಚೆನ್ನಾಗೇ ಇರುತ್ತೆ ಅನ್ಕೋಬೋದು. ಬಟ್ ಓಕೆ, ಒಂಥರ ಚಿಂತಾಮಣಿ ಬೆಟ್ಟ ಇಷ್ಟೊತ್ತು ಕಾಣಿಸ್ತಿತ್ತು, ಈಗ ಅದು ಕೂಡ ಕಾಣಿಸ್ತಿಲ್ಲ. ಅಷ್ಟು ಚೆನ್ನಾಗಿದೆ ಫಾಗಿಲಿ. ಈಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ. ಚಿಂತಾಮಣಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆರಾಮಾಗಿ ಬನ್ನಿ. ಸ್ವಲ್ಪ ಮಂಜು ಕಮ್ಮಿ ಆಯ್ತು ಈಗ ಫಾಗು. ಎಷ್ಟು ಚೆನ್ನಾಗಿದೆ ನೋಡಿ ಚಿಂತಾಮಣಿದು. ಬರೋರು ಸ್ವಲ್ಪ ನೋಡಿಕೊಂಡು ತಿರುಗಾಡಿ. ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ಫುಲ್ ಫಾಗು. ಅದು ಚಿಂತಾಮಣಿ ಅಲ್ಲಿ ಕಾಣಿಸ್ತಿರೋ ಬೆಟ್ಟ, ಚಿಂತಾಮಣಿ ಕೈಲಾಸಗಿರಿ ಬೆಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ. ಈ ಕಡೆ ಇದು ಯಗಕೋಟ ಬೆಟ್ಟ, ಈಗ ಇದು ಸ್ವಲ್ಪ ಸಂತಗೌನಪಲ್ಲಿ ಅಂತ ಕಡೆ. ಈ ಕಡೆ ಬೆಟ್ಟಗಳಿರೋ ನೋಡಿ ಎಷ್ಟು ಚೆನ್ನಾಗಿದಾವೆ. ಬೆಟ್ಟ ಯಾವುದೂ ಕಾಣಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಫಾಗ್ ಬರ್ತಿದೆ. ಇಲ್ಲಿಂದ ಬಿಟ್ಟು ಹೋಗೋಕ್ಕಂತೂ ನನಗೆ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದೆ. ವಿಸಿಟ್ ಮಾಡೋರಂತೂ ಆರಾಮಾಗಿ ವಿಸಿಟ್ ಮಾಡಿ. ಬೆಳಗ್ಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಅವರ್ ಟ್ರೆಕ್ಕಿಂಗ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲ ಕಾಣಿಸ್ತಿರೋದು ಯಾವುದಂತ ಗೊತ್ತಾ? ಚಿಂತಾಮಣಿ ಕೈಲಾಸಗಿರಿ ಬೆಟ್ಟ. ಫಾಗ್ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗಿದೆ. ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಎಷ್ಟು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ
ಬರ್ತಾ 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 ಫಾಗ್ ಜಾಸ್ತಿ ಆಗ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೂ ಫಾಗ್ ಇಲ್ಲ ಇವತ್ತು ಅಂದ್ಕೊಂಡಿದೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫಾಗು. ಬೆಟ್ಟ ಅಂತೂ ಚೆನ್ನಾಗಿದೆ. ತುಂಬ ಒಂದು ಹೆಚ್ಚು ಕಡಿಮೆ 1-2 ತಾಸು ಟ್ರೆಕ್ಕಿಂಗ್ ಮಾಡ್ಬೇಕು ನೋಡಿ. ಕೆಳಗಡೆಯಿಂದ ಬೆಟ್ಟ ಬರೋಷ್ಟರಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಹತ್ತಕ್ಕೆ. ಬಿಟ್ಟು ಹೋಗೋಕ್ಕಂತೂ ಮನಸ್ಸೇ ಬರ್ತಿಲ್ಲ, ಇದ್ದಷ್ಟು ಇನ್ನೂ ಜಾಸ್ತಿ ಆಗ್ತಿದೆ ಫಾಗ್ ಅಂತೂ. ತುಂಬ ಅಂದರೆ ತುಂಬ ಫಾಗ್ ಜಾಸ್ತಿ ಆಗ್ತಿದೆ. ಏನು ಲಾಸ್ಟ್ ಕಾಣಿಸೋ ಥರನೇ ಇಲ್ಲ, ಬೆಟ್ಟನೇ ಕಾಣಿಸುತ್ತೆ ಇಲ್ಲ ಅನಿಸುತ್ತೆ, ಆ ಥರ ಫಾಗ್ ಸ್ಟಾರ್ಟ್ ಆಗ್ತಿದೆ. ಅಂತೂ ಬರೋರಂತೂ ಆರಾಮಾಗಿ ಬಂದು ಫಾಗ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು 2 ಅವರ್ ಟ್ರಕ್ಕಿಂಗ್ ಇರುತ್ತೆ, ಅದೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಪ್ಪ. ಹತ್ತವಾಗನ ಈಸಿ, ಸ್ವಲ್ಪ ಕಷ್ಟ ಅಂತ ಹತ್ಕೊಂಡ್ಬಿಟ್ಟೆ. ಇಳಿಯುವಾಗ ಈಸಿ ಅನ್ಕೋಬೋದು, ಈಸಿಗಿಂತ ಡೇಂಜರ್ ಜಾಸ್ತಿ ಇಳಿಯುವಾಗ. ತುಂಬ ನೋಡು ಎಷ್ಟಿದಾವೆ ಬಂಡೆಗಳು, ಹೆಂಗಿದಾವೆ ನೋಡು. ಅದು ನಮ್ಮ ಬರೀ ಕಾಲಲ್ಲಿ ಬಂದಿದ್ದೀನಿ. ತುಂಬ ಹಿಡಿಯೋದಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆನೂ ತಣ್ಣಗಿತ್ತು, ಆರಾಮಾಗಿತ್ತು, ಹತ್ಕೊಂಡ್ಬಂದ್ಬಿಟ್ಟೆ. ಇವಾಗ ಕಾಲುಗಳು ಚುಚ್ಚುತ್ತಾವೆ ಬರಿಗಾಲಲ್ಲ. ಆ್ಯಕ್ಚುಲಿ ನಿಮ್ಗೆ ಹೇಳೋದು ಮರ್ತೆ, ಇಲ್ಲಿ ಬಂದರೆ 3-4 ದೇವಸ್ಥಾನ ಸಿಗ್ತವೆ. ಮುನೇಶ್ವರ ಟೆಂಪಲ್ಲು, ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು. ಬರೋವರೆಲ್ಲ ಆದಷ್ಟು ಶನಿವಾರ ಬರೋಕ್ಕೆ ಟ್ರೈ ಮಾಡಿ. ವಿಸಿಟ್ ಟ್ರಕ್ಕಿಂಗು ಈ ಥರ ಮಾಡಬೇಕಂದ್ರೆ ಸನ್ಸೆಟ್ ನೋಡಬೇಕು ಅನ್ನೋರು ಒಳ್ಳೆ ಇದು ಫಾಗ್ ನೋಡ್ಕೊಂಡು ಬರೋರು ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಬೆಟ್ಟ ಅಂತೂ ಇಳಿತಿದ್ದೀವಿ, ಬಟ್ ಇಳಿಯೋಕ್ಕೆ ಮನಸ್ಸೇನಿಲ್ಲ, ಆದರೂ ಇಳಿಯೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮುರುಘಮಲ ಬೆಟ್ಟಕ್ಕೆ ಬರೋರೆಲ್ಲ ಸನ್ಸೆಟ್ ನೋಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಫಾಗ್ ನೋಡಬೇಕು ಅನ್ನೋಂಥವರೆಲ್ಲ ಬರೋರಿದ್ದರೆ ಆರಾಮಾಗಿ ಯಾವ ಟೈಮಲ್ಲಾದರೂ ಬನ್ನಿ. ಬೆಳಗ್ಗೆ 6 ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಹತ್ತಾಗ ಒಂದು ಮೇಳಗಳಿಗೆ 8 ಗಂಟೆಗೆ ಬರ್ತೀರಾ. ಸ್ವಲ್ಪ ರಶ್ ತಗೊಂಡು ಅಷ್ಟರಲ್ಲಿ ಫಾಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಬಟ್ ದೇವ್ರನ್ನ ನೋಡಬೇಕು ಅನ್ನೋ ಟೈಮಲ್ಲಿ ಅಂಥವ್ರಿದ್ದರೆ ಶನಿವಾರ ಬನ್ನಿ. ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು, ಮುನೇಶ್ವರ ಸ್ವಾಮಿ ಟೆಂಪಲ್ಲು, ಇಲ್ಲಿ ಬೆಟ್ಟದ ಮೇಲೆ ಒಂದು ಟೆಂಪಲ್ ಐತೆ, ಇವೆಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಫ್ಯಾಮ್ಲಿ ಬರೋರು ಸ್ವಲ್ಪ ಇಂಥವ್ರು ಬರೋಕ್ಕೆ ಹೋಗಬೇಡಿ, ಹತ್ತಕ್ಕಂತೂ ಆಗೋಲ್ಲ. ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡಂತೂ ಬರೋಕ್ಕೆ ಹೋಗಬೇಡಿ ದಯವಿಟ್ಟು. ಇಷ್ಟೇ ನಮ್ಮ ಕಡೆಯಿಂದ ಹೇಳೋದು.